ದೆಹಲಿಗೆ ದೌಡಾಯಿಸಿದ ಯತ್ನಾಳ್ ಟೀಮ್ ನಾಯಕರು. ಹೈಕಮಾಂಡ್ ನಾಯಕರ ಭೇಟಿಗೆ ಯತ್ನಾಳ್ ಟೀಮ್ ಪ್ರಯತ್ನವನ್ನ ಪಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಸಂಬಂಧ ಮಾತುಕತೆಯನ್ನ ನಡೆಸೋದಕ್ಕೆ ಹೋಗ್ತಾ ಇದ್ದಾರೆ. ಮಾಜಿ ಸಚಿವ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಶಾಸಕ ಕುಮಾರ ಬಂಗಾರಪ್ಪ, ಎನ್ಆರ್ ಸಂತೋಷ್ ಭೇಟಿ ಮಾಡಲಿದ್ದಾರೆ. ಅಮಿತ್ ಶಾ, ಜೆಪಿ ನಡ್ಡಾ ಭೇಟಿಗೆ ಮುಂದಾಗಿದ್ದಾರೆ ಬಂಡಾಯ ನಾಯಕರು. ಮೊನ್ನೆಯಷ್ಟೇ ಜೆಪಿ ನಡ್ಡಾ ಅವರನ್ನ ಅರವಿಂದ ಲಿಂಬಾವಳಿ ಭೇಟಿ ಮಾಡಿದ್ರು. ನಡ್ಡಾ ಭೇಟಿಯಾಗಿ ರಾಜ್ಯ ಬಿಜೆಪಿ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ರಾಜ್ಯಾಧ್ಯಕ್ಷ ಚುನಾವಣಾ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು ಲಿಂಬಾವಳಿ. ಅರವಿಂದ ಲಿಂಬಾವಳಿ ಬೆನ್ನಲ್ಲೇ ಸಾಹುಕಾರ್ ಟೀಮ್ ವಿಸಿಟ್ ಕೊಡ್ತಾ ಇರೋದು ಕುತೂಹಲ ಕೆರಳಿಸಿದೆ ಶಾಸಕ ಯತ್ನಾಳ್ ಟೀಮ್ ಕಾರ್ಯತಂತ್ರ. ಹಾಗಾದ್ರೆ ಜೆಪಿ ನಡ್ಡಾ ಅವರನ್ನ, ಅಮಿತ್ ಶಾ ಅವರನ್ನ ಯತ್ನಾಳ್ ಟೀಮ್ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಏನ್ ಹೇಳ್ತಾರೆ? ಇದು ಈಗಿರುವಂತ ಕುತೂಹಲದ ಪ್ರಶ್ನೆ. ಏಕೆ ಅಂತ ಹೇಳಿದ್ರೆ ಬಣ ಬಡಿದಾಟ ಜೋರಾಗಿ ನಡೀತಾ ಇದೆ ಬಿಜೆಪಿಯಲ್ಲಿ. ಅದರಲ್ಲೂ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರನ್ನ ಹೀಗಾದ್ರೂ ಮಾಡಿ ಶತಾಯಗತಾಯ ಕೆಳಗಿಳಿಸಬೇಕು, ಮತ್ತೊಬ್ಬ ವ್ಯಕ್ತಿ ಅಥವಾ ನಾಯಕನನ್ನ ಅಧ್ಯಕ್ಷನನ್ನಾಗಿ ಮಾಡಬೇಕು ಅನ್ನೋದು ಬಹಳಷ್ಟು ಜನರ ಅಭಿಲಾಷೆಯಾಗಿದೆ, ಅಭಿಪ್ರಾಯ ಆಗಿದೆ. ಅದರಲ್ಲೂ ಯತ್ನಾಳ್ ಅವರೇ ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಬಣ ಹೇಳ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಈಗ ಎಲ್ಲರೂ ಸೇರಿ, ಯತ್ನಾಳ್ ಬಣದ ನಾಯಕರೆಲ್ಲರೂ ಸೇರಿ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿನೇ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಯಾವೆಲ್ಲ ರೀತಿಯಾಗಿ ಮಾತನಾಡ್ತಾರೆ, ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇದೆ. ಬಹಳ ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ಬದಲಾವಣೆ ಚರ್ಚೆ ನಡೆಯುತ್ತೆ. ಅದಾದ ನಂತರ ಜಿಲ್ಲಾಧ್ಯಕ್ಷರ ನೇಮಕದ ವಿಚಾರದಲ್ಲಿ ನಡೆದಂಥ ತಾರತಮ್ಯ, ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಜೊತೆಗೆ ಹಿಟ್ಲರ್ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ವಿಜಯೇಂದ್ರ, ಸರ್ವಾಧಿಕಾರಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕಂಪ್ಲೇಂಟ್ ಮಾಡುವಂಥ ಸಾಧ್ಯತೆ ಇದೆ. ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಹೈಕಮಾಂಡ್ ನಾಯಕರು ಯತ್ನಾಳ್ ಬಣದ ನಾಯಕರಿಗೆ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ.